न्यू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಪ್ರಕ್ರಿಯೆ ಮುಗಿದಿರ್ತದೆ. ಅದಕ್ಕೆ ತಕರಾರು ಅವ್ರದ್ದು ಇಲ್ಲ, ನಮ್ಮದು ಇಲ್ಲ. ತಕರಾರು ಎಲ್ಲಿ ಬಂದಿರೋದು? ಸುಮಿತ್ರಾ ಜಾಧವ್ ಅವರಿಗೆ ನಮ್ಮ ಓಟ್ 24 ಬಿದ್ದ ಮೇಲೆ ಸಿಗ್ನೇಚರು ಹಾಕಿ ಅದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸುಮಿತ್ರಾ ಜಾಧವ್ ಅವರು ವಿರುದ್ಧವಾಗಿ ಮತ ಹಾಕೋರು ಯಾರು ಕೈ ಎತ್ತಿ ಅನ್ನೋದ್ರ ಬದಲಿಯಾಗಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಹೆಸರೇನು ಖಾಣೆ, ಶ್ರೀಮತಿ ವಿಮಲಾ ರಫೀಕ್ ಖಾಣೆ ಅವರ ವಿರುದ್ಧವಾಗಿ ಮತ ಹಾಕೋರು ಯಾರು ಕೈ ಎತ್ತಿ ಅಂತ ಹೇಳಿದ್ರು. ಕೈ ಎತ್ತಿದ್ವಿ. ನಮ್ಮ ಕಡೆಯಿಂದ ನೋಪಾಗಿಲ್ಲ. ಸಿಗ್ನೇಚರ್ ಹಾಕಿ ಅಂತ ಹೇಳಿದ್ರು. ಸಿಗ್ನೇಚರ್ ಹಾಕೋದಕ್ಕೆ ಇನ್ನೇ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು. ಒಂದು 4-5 ಜನ ಸಿಗ್ನೇಚರ್ ಕೂಡ ಹಾಕಿದ್ರು. ಕಾಂಗ್ರೆಸ್ನವ್ರು ಎದ್ರು. 24 ಜನ ಶ್ರೀಮತಿ ಸುಮಿತ್ರಾ ಜಾಧವ್ ಅವರಿಗೆ ಕೈ ಎತ್ತಿದ್ದೀವಿ, ಸಿಗ್ನೇಚರ್ ಹಾಕಿದ್ದೀವಿ. ನಮ್ಮ ಹತ್ರ ಎಲ್ಲ ಸಿಗ್ನೇಚರ್ಡ್ ಫಾರಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಪ್ರಕ್ರಿಯೆ 2 ಶಬ್ದ ಏನು ಉಚ್ಚಾರಣೆ ಮಾಡಬೇಕಾಗಿತ್ತು, ಇವ್ರ ವಿರುದ್ಧವಾಗಿ ಯಾರು ಅಂತ ಕೈ ಎತ್ತಿಸ್ಬೇಕಾಗಿತ್ತು, ಎತ್ತಿಸ್ಲಿಲ್ಲ. ವಿರುದ್ಧ ಇರೋರು ಯಾರು ಅಂತ ಹೇಳಿದ್ರೆ ಅವ್ರು ಕೈ ಎತ್ತಿದ್ರು. ಅವ್ರದ್ದು 22 ಓಟ್ ಇತ್ತು, ನಮ್ದು 24 ಓಟ್ ಇತ್ತು. ಅಂದರೆ ಅರ್ಥಾತ್ ನಾವು 2 ಕ್ಯಾಂಡಿಡೇಟ್ ಗೆದ್ದಿದ್ದೀವಿ. ತಕರಾರು ಏನು, ಹೆಂಗಿದ್ರು ಸೋಲ್ತೀವಲ್ಲ ಅಂತ ಹೇಳಿಬಿಟ್ಟು ಅವರು ತಕರಾರು ತೆಗೆದು ಚುನಾವಣೆ ಪ್ರೊಸೀಜರ್ ಸರಿ ಮಾಡಿಲ್ಲ, ನೀವು ಎಲೆಕ್ಷನ್ ಮುಂದಾಕಿ ಅಂತೇಳಿ ಅವಾಗ ರೂಲಿಂಗ್ ಕೊಡ್ತಾರೆ. ನಮ್ಮ ಚುನಾವಣಾಧಿಕಾರಿ ರೂಲಿಂಗ್ ಏನಂತ ಕೊಡ್ತಾರೆ ನೋಡಿ, ಮೇಯರ್ ಚುನಾವಣೆ ಆಗೋಗಿದೆ, ಉಪಮೇಯರ್ ಚುನಾವಣೆಯಲ್ಲಿ ಸ್ವಲ್ಪ ಸ್ಲಿಪ್ ಆಫ್ ದಿ ಟಂಗ್ ಏನಂತ ಹೇಳಿದ್ದೀನಿ ನಾನು. ಸುರೇಶ್ ಜಾಧವ್ ಅವರ ಹೆಸರು, ಸುಮಿತ್ರಾ ಜಾಧವ್ ಅವರ ಹೆಸರು ಬದಲಿಯಾಗಿ ನಾನು ವಿಮಲಾ ರಫೀಕ್ ಖಾಣೆ ಅವರ ಹೆಸರು ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಅವರು ಕೈ ಎತ್ತಿದ್ದಾರೆ. ಇದನ್ನು ಸರಿಪಡಿಸ್ಕೊಳ್ತೀನಿ, ಎಲೆಕ್ಷನ್ ನಡೆಸೋಣ ಅಂತ ನೀವು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಎಲ್ಲರೂ ಬಂದು ಕೂತ್ಕೊಂಡ್ರು. ಇವರಿಗೆ ಸೋತ್ಬಿಡ್ತೀವಿ ಅಂತ ಜಾಗೃತರಾಗ್ಬಿಟ್ರು. ಅವರು ಇದ್ದಕ್ಕಿದ್ದಂಗೆ ಎದ್ಬಿಟ್ರು ಏನು ಮಾಡಿದರು, ಈ ಚುನಾವಣೆನ ಮುಂದಾಕಿ, ನಾವು ಈ ಚುನಾವಣೆಯಲ್ಲಿ ಭಾಗವಹಿಸಲ್ಲ, ಹೋಗೋಣ ಅಂತ ನಮ್ಮ ಸಚಿವರು ಕರ್ಕೊಂಡು ಘೋಷಣೆಗೆ ಹೋಗಿ ನಾವು ನೋಡ್ಕೊತೇವೆ ಅಂತ. ಅವ್ರೇನು ಹೇಳಿದ್ರು, ನೀವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ, ಏನೇ ನೋಡ್ಕೊಳ್ಳೋದಿದ್ರು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಅಂತ ಹೇಳಿ ಚುನಾವಣೆಯನ್ನು ಮುಂದೂಡಿದ್ದಾರೆ. ನಾವೇನು ಹೇಳಿದ್ದೀವಿ, ಚುನಾವಣೆ ಮುಂದೂಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅರ್ಧ ಗಂಟೆ ಮುಂದಾಕಿ, 20 ನಿಮಿಷ ಮುಂದಾಕಿ, ಇಬ್ಬರನ್ನ ಕರೆದು ಕೂತ್ಕೊಂಡು ಎಲ್ಲಿ ಲ್ಯಾಪ್ಸ್ ಆಗಿದೆ ಅಲ್ಲಿಂದ ಮೊದಲಿಂದ ಪ್ರಕ್ರಿಯೆ ಶುರು ಮಾಡಿ ಅಂತ ಹೇಳಿ ಶುರು ಮಾಡ್ಬೋದಾಗಿತ್ತು. ಅಲ್ಲೇ ಇದ್ವಿ, ಸಾವಿರಾರು ಜನ ವೋಟರ್ಸ್ ಇರಲಿಲ್ಲ. ಅದನ್ನು ಮಾಡ್ದೇನೆ ಸೋತು ಬಿಡ್ತೀವಿ ಅನ್ನುವಂಥ ಭೀತಿಯಿಂದ ಸಚಿವರು, ಅಲ್ಲಿನ ಕಾಂಗ್ರೆಸ್ನ ಸದಸ್ಯರು ಈ ಥರ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ನಾವು ವಿನಂತಿಯನ್ನು ಮಾಡ್ತೇವೆ ರಾಜ್ಯ ಚುನಾವಣಾಧಿಕಾರಿಗೆ, ಸರ್ಕಾರಕ್ಕೆ. ಚುನಾವಣೆ ಫಲಿತಾಂಶ ಕೋರ್ಟ್ ಪ್ರಕಾರ ಘೋಷಣೆ ಮಾಡೋಂಗಿಲ್ಲ, ಆದರೆ ಚುನಾವಣೆ ಪ್ರಕ್ರಿಯೆಯನ್ನು ಲ್ಯಾಪ್ಸ್ ಮಾಡೋದ್ರಲ್ಲಿ ನಮ್ಮ ಕಡೆಯಿಂದ ಆಗಿಲ್ಲ, ಚುನಾವಣಾ ಅಧಿಕಾರಿ ಕಡೆಯಿಂದ ಆಗಿದೆ ಮತ್ತು ಕಾಂಗ್ರೆಸ್ನ ಸದಸ್ಯರ ಕಡೆಯಿಂದ ಆಗಿದೆ. ಹಾಗಾಗಿ ನಮಗೆ ಫಲಿತಾಂಶ ನಾವು ಎರಡನ್ನೂ ಗೆದ್ದಿದ್ದೇವೆ. ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಮತ್ತು ಚುನಾವಣಾಧಿಕಾರಿಯನ್ನು ವಿನಂತಿಯನ್ನು ಮಾಡ್ತೀನಿ. ಸರ್, ಈಗ ಚುನಾವಣಾಧಿಕಾರಿಗಳು ಹೇಳೋದೇನೋ ಸರ್, ಈವರೆಗೂ ಅವರು ಯಾವುದೇ ಸ್ಪಷ್ಟನೆ ಕೊಡ್ತಾ ಇಲ್ಲ.
ತಮಗಾದ್ರೂ ಏನಾದರೂ ಮತ್ತೆ ಸಾಮಾನ್ಯ ಚುನಾವಣಾಧಿಕಾರಿಗಳು ಮಾಧ್ಯಮಕ್ಕೆ ಅವರು ಏನೇ ಪ್ರತಿಕ್ರಿಯೆಯನ್ನು ಉತ್ತರವನ್ನು ಕೊಡೋದಿಲ್ಲ. ಯಾರು ಉತ್ತರ ಕೊಡ್ತಾ ಇದ್ದಾರೆ? ಸೋತವ್ರು ಕೊಡ್ತಾ ಇದ್ದಾರೆ. ಯಾಕೆ? ನಾವು ಸೋಲಾಗಿದೆ ಅಂತೀವಿ. ಆದ್ದರಿಂದ ನಾವು ಅಗ್ರಪಡಿಸ್ತೇವೆ 24 ಮತಗಳಿಂದ. ಘೋಷಣೆ ಆಗಿಲ್ಲ, ಬಟ್ ಎಲ್ಲರೂ ಅಲ್ಲೇ ಇದ್ದರು. ಎಲ್ಲರಿಗೂ ಕೂಡ ಗೊತ್ತು ನಮ್ದು 24 ನಮಗೆ, 22 ಅವರಿಗೆ. ಸೋಲ ಪ್ರಶ್ನೆ ಅವರಿಗಿದೆ. ಆದ್ದರಿಂದ ಇದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಸರ್ಕಾರನ ಚುನಾವಣಾಧಿಕಾರಿ ರಾಜ್ಯ ಮತ್ತು ಜಿಲ್ಲಾಧಿಕಾರಿ, ಜಿಲ್ಲಾ ಚುನಾವಣಾಧಿಕಾರಿ ಬೇಕಾದ್ರೆ ನಾವು ವಿನಂತಿ ಮಾಡ್ತೇವೆ. ನಾಳೆನೇ ಕರಿತೀರಾ? ನಾವು ರೆಡಿ ಇದ್ದೀವಿ. ನಾಳೆನೇ ಕರಿತೀರಾ? ನಾವು ರೆಡಿ ಇದ್ದೀವಿ. ಬೇಕಾದ್ರೆ ಇಲ್ಲೇ ನಾವು ಪ್ರವಾಸ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿದ್ದೀವಿ. ಸರಿ, ಅದನ್ನು ಕಂಪ್ಲೀಟ್ ಮಾಡಿ ಅಂತ. ಈಗ ಫಲಿತಾಂಶ ಘೋಷಣೆ ಮಾಡಂಗಿಲ್ಲ, ಆದರೆ ಪ್ರಕ್ರಿಯೆ ಪೂರ್ಣ ಆಗಿದೆಯೋ ಇಲ್ಲೋ ಅನ್ನೋದಾದ್ರೂ ತಮಗಾದ್ರೂ ಸ್ಪಷ್ಟಪಡಿಸಿದಾರ? 24 ಓಟ್ಗಳು ಚುನಾವಣಾಧಿಕಾರಿಗಳು ತಮಗಾದ್ರೂ ಪ್ರಕ್ರಿಯೆ ಮುಕ್ತಾಯ ಆಗಿದೆ ಇಲ್ವಾ ಅನ್ನೋದಾದ್ರು ಅದನ್ನು ರೂಲಿಂಗ್ ಕೊಡಬೇಕಾಗಿರೋರು ಅವರು. ಉಪ ಮೇಯರ್ಗೆ ಅವ್ರು ರೂಲಿಂಗ್ ಕೊಟ್ಟಿಲ್ಲ, ಮೇಯರ್ಗೆ ರೂಲಿಂಗ್ ಕೊಟ್ಟಿಲ್ಲ. ಅವರು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಒಳಗೆ ಮತ್ತೆ ವಾತಾವರಣ ತಿಳಿ ಮಾಡಿ ಮತ್ತೆ ಚುನಾವಣಾ ಪ್ರಕ್ರಿಯೆ ಮುಗಿಸ್ಬೇಕಾಯಿತು. ಅದರ ಸಲುವಾಗಿ ನಾವು 5 ಗಂಟೆ 28 ನಿಮಿಷವರೆಗೂ ಮಹಾನಗರ ಪಾಲಿಕೆ ನಾವು ಏನು ಸರ್ವಸಾಧಾರಣ ಸಭೆ ನಡೆದಿದ್ದು ಅಲ್ಲೇ ಕೂತು ಅವ್ರನ್ನ ಕಾಯ್ದೀವಿ, ನಿರೀಕ್ಷೆ ಮಾಡಿದೀವಿ. ಇವು ಏನು ನಮ್ಮ ಚುನಾವಣಾ ಅಧಿಕಾರಿಗಳು ಮಹಾನಗರ ಪಾಲಿಕೆ ಅವರೆಲ್ಲರೂ ನಮ್ಮ ಮಾಹಿತಿ ಕೊಟ್ಟರು. ಏನು ಶ್ರೀಮತಿ ಸುಮಿತ್ರಾ ಜಾಧವ್ ಅವರ ಮತದಾನ ಏನಾಗಿದೆ ಅಲ್ಲಿಯವರೆಗಿನ ಪ್ರಕ್ರಿಯೆ ಆಗಿದೆ ಅಂತೇಳಿ ಅವತ್ತು ಉಪ ಆಯುಕ್ತರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಕೊಟ್ಟಿದ್ದಾರೆ. ಎಲ್ಲ ಪ್ರಕ್ರಿಯೆಗಳನ್ನು ಬರೆದಿದ್ದಾರೆ. ಇನ್ನು ಮುಂದಿನ ಪ್ರಕ್ರಿಯೆ ಅಷ್ಟೇ ಬಾಕಿ ಉಳಿದಿದೆ. ಅದನ್ನು ಪೂರ್ತಿ ಮಾಡ್ತಾ 5:30 ತನಕ ಕಾಯ್ದೀವಿ, ಬರಲಿಲ್ಲ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿ ಬಂದು ಇಡೀ 24 ಸದಸ್ಯರು ಒಂದು ಮನವಿ ಕೊಟ್ಟಿದ್ದೀವಿ. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಿಗೆ ನಾವು ದೂರು ಕೊಟ್ಟಿದ್ದೀವಿ. ಈಗ ಚುನಾವಣೆ ರದ್ದುಗೊಳಿಸಿದ್ದಾರೆ ಅಂತ ಹೇಳಿ ಸಚಿವರು ಹೇಳಿಕೆ ಕೊಟ್ಟರು. ಒಬ್ಬ ಜಿಲ್ಲಾ ಉಸ್ತುವಾರಿ, ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಈ ರೀತಿ ರಾಜ್ಯದ ಜನರನ್ನ ತಪ್ಪು ಹರಿಗೆಳಿಬಾರ್ದು. ಅಲ್ಲಿನೂ ಹಾಗೆ ಮಾಡೋದು. ನಾವು 35 ಮಂದಿ ಡಿಸ್ಕ್ವಾಲಿಫೈ ಮಾಡ್ತೀವಿ, ಸರ್ಕಾರ ನಮ್ಮದಿದೆ, ಈ ರೀತಿ ಉತ್ತರ ಕೊಡೋದು ಒಬ್ಬ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯುತ ಮಂತ್ರಿಯಾಗಿ ಆ ರೀತಿ ಮಾತಾಡಬಾರ್ದು. ಅವ್ರು ಹತಾಶೆ ಆಗ್ಯಾರ. ಅವ್ರು ಇಡೀ ಚುನಾವಣೆ ಬುಡಮೇಲೆ ಮಾಡಬೇಕು ಅಂತ ಕುತಂತ್ರ ಮಾಡಿದ್ದಾರೆ. ಅದು ಸಾಧ್ಯ ಆಗೋದಿಲ್ಲ. ನ್ಯಾಯಾಲಯ ನಮ್ಮ ಇಲ್ಲಿ ರಕ್ಷಣೆಗೆ ಬರ್ತದೆ, ಅದು ವಿಶ್ವಾಸ ಇದೆ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಈ ಹೇಳಿಕೆ ಬಾಲಿಶತನವಾದದ್ದು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ. ಮತ್ತೆ ಸರ್, 3 ಕಾಂಗ್ರೆಸ್ನ ಸದಸ್ಯರನ್ನ ಬಿಜೆಪಿಯವರು 3 ದಿನಗಳ ಕಾಲ ಸಕ್ಕರೆ ಕಾಂಗ್ರೆಸ್ ಸದಸ್ಯರು ಅಲ್ರಿ ಅವರು ಇಟ್ಟು 2 ಪಕ್ಷೇತರು, ಮೇಯರ್ ಉಪಮೇಯರ್ ಅವ್ರದ್ದು ಅಲ್ಲ, ಅವರು ಸ್ವಂತ ಇಲ್ಲ ದಮ್ಮು. ಅವರು ಈ ಹಿಂದೆ ಕಾಂಗ್ರೆಸ್ ಸ್ವಂತ ದಮ್ಮು ಅಭ್ಯರ್ಥಿಗಳಿಲ್ಲ. ಅವೆಲ್ಲ 2 ಪಕ್ಷೇತರ ಗಿರಿಕಿಗಳು. ನಮ್ಮ 2 ಭಾರತೀಯ ಜನತಾ ಪಾರ್ಟಿಗೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।